ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮದಲ್ಲಿರುವ ಶ್ರೀ ಚನ್ನಕೇಶ್ವರ ಸ್ವಾಮಿ ಸಮುದಾಯ ಭವನದ ಆವರಣದಲ್ಲಿ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ವಾರ್ಷಿಕ ಮಹಾಸಭೆಗೆ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಚಾಲನೆ ನೀಡಿದರು. ಇನ್ನು ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಆರ್ ಅಶ್ವಥಪ್ಪರವರು ವಹಿಸಿದ್ದರು. ಇನ್ನು ಸಭೆಯಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಹಾರಗದ್ದೆ ನಟರಾಜ್, ಒಣಕನಹಳ್ಳಿ ಸೋಮಶೇಖರ್ ರೆಡ್ಡಿ, ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಹೇಮಂತ್ ಕುಮಾರ್, ನಿರ್ದೇಶಕರಾದ ಮುನಿರಾಜು, ಗೀತಾ, ನರಸಿಂಹಮೂರ್ತಿ, ರವಿಚಂದ್ರ, ರಮೇಶ್ ರೆಡ್ಡಿ, ಯಲ್ಲಪ್ಪ, ಧನಂಜಯ್, ರುಕ್ಮಿಣಿ ಭೈರಪ್ಪ, ರುದ್ರಪ್ಪ, ನವೀನ್, ಚೆನ್ನಯ್ಯಪ್ಪ, ಸಂಘದ ವ್ಯವಸ್ಥಾಪಕರಾದ ಪ್ರಕಾಶ್, ಸಂಘದ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘ ನೇಮಿತ ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ನೋಂದಣ ಸಂಖ್ಯೆ ನಂಬರ್ TRPC RGN S 308 76 77. ಸಂಘದ ಕಾರ್ಯವ್ಯಾಪ್ತಿಯು 10 ಹಳ್ಳಿಗೆ ಸೀಮಿತವಾಗಿದೆ. ಹಾರಗದ್ದೆ, ಸೀತನಾಯಕನಹಳ್ಳಿ, ದ್ಯಾವಸಂದ್ರ, ಮಾದಾಪಟ್ಟಣ, ನೊಸೇನೂರು, ಬೊಮ್ಮನಹಳ್ಳಿ, ಕೋನಸಂದ್ರ, ವಡ್ಡರಪಾಳ್ಯ, ಗೊಲ್ಲಹಳ್ಳಿ, ಕಾಜಕನಹಳ್ಳಿ. ನಮ್ಮ ಸಂಘದ ಒಟ್ಟು ಸದಸ್ಯರ ಸಂಖ್ಯೆ 4807. ಸಂಘದ ಷೇರು ಬಂಡವಾಳ, ಸದಸ್ಯರ ಷೇರು ಬಂಡವಾಳ 59,810 ರೂಪಾಯಿ. ಸರ್ಕಾರದಿಂದ ಷೇರು ಬಂಡವಾಳ 37,500 ರೂಪಾಯಿ. SCDP ಷೇರು 1,06,139 ರೂಪಾಯಿ. NCDC ಷೇರು 50,000 ರೂಪಾಯಿ. ಸರ್ಕಾರದ ಅನುದಾನ 1,12,500 ರೂಪಾಯಿ. ಒಟ್ಟು 67,7,149 ರೂಪಾಯಿ. ಆಪತ್ತರ ನಿಧಿ 8,44,484 ರೂಪಾಯಿ. ಇತರೆ ನಿಧಿಗಳು 49,51,548 ರೂಪಾಯಿ. ನಮ್ಮ ಸಂಘದ ಈ 31/3/2023 ಮತ್ತು 24 ಸಾಲಿಗೆ ಠೇವಣಿಗಳು. ಉಳಿತಾಯ ಠೇವಣಿ 33/2023ಕ್ಕೆ 79,68,34 ಇತ್ತು. 23-24 ಸಾಲಿಗೆ 7,03,05,842 ರೂಪಾಯಿ. ವಾಪಸ್ಸು 6,95,88,878 ರೂಪಾಯಿ. 33/2024ಕ್ಕೆ 86,87,798 ರೂಪಾಯಿ ಇದೆ. ಪಿಗ್ಬಿ ಠೇವಣಿ 1,30,13,308 ರೂಪಾಯಿ. ಈ ಸಾಲಿನ ಜಮಾ 2,23,73,73,98 ರೂಪಾಯಿ. ವಾಪಸ್ ಆಗಿದೆ 2,19,70,70,339 ರೂಪಾಯಿ. ಉಳಿಕೆ 1,34,9,940 ರೂಪಾಯಿ. ಆವರ್ತಕ ಠೇವಣಿ 96,688 ರೂಪಾಯಿ ಇತ್ತು. ಈ ವರ್ಷ ಜಮಾ 16,800 ರೂಪಾಯಿ. ಬರೋದಕ್ಕೆ ಇನ್ನು ಸರ್ಕಾರ ಕೊಟ್ಟ ನಮ್ಗೆ ಜಮಾ ಆಗುತ್ತಕ್ಕ, ಸ್ವಲ್ಪ ಕೊಡ್ಕೊಂಡು ಬರ್ತಾ ಇದ್ದಾರೆ ಅಕ್ಕ. ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಾ ಸರ್? ಅದು ಎಲ್ಲ ಇದು ಸರ್ಕಾರದಿಂದ ಬರಬೇಕದಪ್ಪ. ಅದೆಲ್ಲ ನಾವು ಅರ್ಜಿ ಕೊಟ್ಟಿದ್ದೀರಿ ಮತ್ತು ಮಾಹಿತಿ ಕೊಟ್ಟಿದ್ದೀರಿ. ಆಡಿಟ್ ರಿಪೋರ್ಟಲ್ಲೂ ಬಂದಿದೆ ಸರ್. ಆಡಿಟ್ ರಿಪೋರ್ಟಲ್ಲಿ ತೋರಿಸಿದ್ದೀರಿ. ಅದು ಬರಬೇಕದು ಬಂದಿದೆ. ಸ್ವಲ್ಪ ಕೊಡ್ತಾ ಇದ್ದಾರೆ ಸರ್. ಫುಲ್ ಒಟ್ಟಿಗೆ ಕೊಡ್ತಾ ಇಲ್ಲ. 9 ಲಕ್ಷ ಕೊಟ್ಟಿದ್ದೀರಾ. 55,080 ರೂಪಾಯಿ ಆಗಿದೆ. ಯಾಕೆ ಕಡಿಮೆ ಆಗಿದೆ ವಸೂಲಿ? 9ನೇ ಕಲ 9ರಲ್ಲಿ 3 ವಸೂಲಿ ಅದಕ್ಕೆ ಸ್ವಲ್ಪ ಕ್ರಮ ತೊಗೊಂತೀವಿ. ಕಟ್ತಾ ಇದ್ದಾರೆ ಸರ್, ಅದು ಕಟ್ತಾ ಇದ್ದಾರೆ. ಹಳೆಯ ಸಾಲ ಸ್ವಲ್ಪ ಬಾಕಿ ಇದೆ, ಸ್ವಲ್ಪ ವಸೂಲಿ ಮಾಡ್ತೀವಿ ಸರ್. 29 ಲಕ್ಷ ಕಡಿಮೆ ಆಗಿದೆ. ಅದು ಈ ವರ್ಷ ಕೊಟ್ಟಿರೋ 90 ಲಕ್ಷದಲ್ಲಿ ಎಂಡಿಂಗ್ ಬರ್ತದೆ. 24 ನೋಡ್ತಾ ಇದ್ರೆ ವರ್ಷ ಕಡಿಮೆ ಆಗಿ ಬರ್ತಾನೇ ಇದ್ದೀರ. ಕಾರಣ ಏನು? ಬಡ್ಡಿ ಜಾಸ್ತಿ ಕೊಟ್ಟಿದ್ದೀವಿ. ಠೇವಣಿ ನೀವು ಅದ್ರಲ್ಲಿ ಲಾಭ ಬರ್ಬೇಕು ತಾನೆ. ನೀವು ಠೇವಣಿ ಬಡ್ಡಿ ಕೊಟ್ಟಿದ್ರೆ ಅಂದ್ರೆ ಬಡ್ಡಿ ಬರ್ಬೇಕು ತಾನೆ. ನಮ್ದು ಮೇಲಿಂದ ಲೆಕ್ಕ ಹಾಕ್ಬಿಟ್ರೆ ಅಂದ್ರೆ ಇದು ಪರ್ಸೆಂಟೇಜ್ ಪೂರ ಕಡಿಮೆ ಬರ್ತಾನೆ ಐತೆ. ಬಿಲ್ಡಿಂಗ್
ಬಿಲ್ಡಿಂಗ್ ಸಾಲಕ್ಕೂ ನಿಮ್ಮ ನಿವ್ವಳ ಲಾಭಕ್ಕೂ ಸಂಬಂಧ ಏನಿರ್ತದೆ ಹೇಳ್ರಿ? ಬಿಲ್ಡಿಂಗ್ ಖರ್ಚಿಗಿಲ್ಲ ತೆಗೆದಿಲ್ಲ ಸರ್. ಮತ್ತು ಬಾಡಿಗೆ ಇರಲಿಲ್ಲ, ಆ ಖರ್ಚು ಎಲ್ಲ ಮೇಂಟೆನೆನ್ಸ್ ಖರ್ಚೆಲ್ಲ ಈ ವರ್ಷ ಆಗುತ್ತಾ ಅಥವಾ ಖರ್ಚು ಬರಲ್ಲ? ಬಿಲ್ಡಿಂಗ್ ಸ್ವಂತ ನಿವ್ವಳ ಲಾಭ ಕಮ್ಮಿ ಆಗಿದ್ದು ಏನಾಯ್ತು ಅಂದ್ರೆ ಮತ್ತೆ ಬಾಡಿಗೆ ಇರಲಿಲ್ಲ, ಅದೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ. 8 ಲಕ್ಷದಿಂದ ಸರಿಯಾಗಿ ವಸೂಲಿ ಮಾಡ್ತಾ ಇಲ್ಲ, ಕುಸ್ತಿ ಬಡ್ಡಿ. ಇಲ್ಲ ಸರ್, ಅದು ಬಿಲ್ಡಿಂಗ್ ತೆಗೆದಿದೆ ಸರ್. ಹಣ ಸರ್ಕಾರಿ ತೆಗೆದಿಲ್ಲ, ಅದು 4 ಲಕ್ಷ ಸರ್ಕಾರಿ ನಿಧಿ ಹೋಗಿದೆ. ಅದು ಸ್ವಲ್ಪ ಕಮ್ಮಿ ಆಯಿತು, ಲಾಭ ಬಂದಿತ್ತು, 2 ಲಕ್ಷ ಲಾಭ ಬಂದಿತ್ತು. ಬಿಲ್ಡಿಂಗ್ ಸರ್ಕಾರಿ ನಿಧಿ ತಂದುಬಿಡಿ ಸರ್. ಏನು ಹಿಂದಿನಿಂದ ಏನು ಸಾಲ ಸುಸ್ತಿ ಆಯ್ತು ಅದು ಮಾಮೂಲು ಕಂಟಿನ್ಯೂ ಬರ್ತಾ ಐತೆ. 1 ಪೈಸಾನು ನೀವು ವಸೂಲಿ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದೀರಾ? ಸರ್, ಮದುವೆ ಸಾಲ ಸುಸ್ತಿ ಇಲ್ಲ, ಅದು ಮದುವೆ ಸಾಲ ಹಸು ಸಾಲ ಸುಸ್ತಿ ಇಲ್ಲ. ಅದು ನಮಗೆ ಡಿಸಿಸಿ ಬ್ಯಾಂಕ್ ನಾವು ವಸೂಲಿ ಡಿಸಿಸಿ ಕಟ್ಟಿದ್ದೀವಿ ನಾವು. ಮದುವೆ ಸಾಲ ಸುಸ್ತಿ ಇಲ್ಲ, ಅದು ಅಲ್ಲ ಸುಸ್ತಿ ಅಲ್ಲ. ದಯವಿಟ್ಟು ನಾವು ತಪ್ಪಾಗಿ ತಿಳ್ಕೊಂಬೇಡಿ. ನೀವು ಏನು ನಮ್ಮ ಮಧ್ಯಮಾವಧಿ ಸಾಲ ಬಾಕಿ ಇದೆ ಅದನ್ನು ಪ್ರತಿ ವರ್ಷ ನೀವು ಕಡಿಮೆ ಮಾಡ್ಕೊಂಡು ಬರಬೇಕು. ನೀವು ಅದನ್ನು ಬಿಟ್ಟು ಹಿಂದಿನ ವರ್ಷ ಏನಾಯ್ತು ಅದು ಅಷ್ಟೇ ಐತೆ, ಈ ವರ್ಷ ನೀವು ಅಂದರೆ ನೀವು 1 ಪೈಸಾನು ಸಾಲ ವಸೂಲಿ ಮಾಡ್ತಾ ಇಲ್ಲ ಅಂತ ಅರ್ಥ. ಇಲ್ಲ, ವಸೂಲಿ ಮಾಡಿ ಅಷ್ಟ ಕಮ್ಮಿ ಹಿಂದಿನ ವರ್ಷ ಎಷ್ಟೈತೆ, ಈ ಸಾಲಿನೂ ಅಷ್ಟೇ ಐತೆ ನಿಮ್ಗೆ ಸೃಷ್ಟಿ ಬಾಕಿ. ಸರ್, ಮದುವೆ ಸುಸ್ತಿ ಇಲ್ಲ, ಅದು ಮದುವೆ ಸಾಲ ಅದು ಪ್ರೆಸೆಂಟ್ ಅದು ಸಾಲ ವಸೂಲಿ 98,000 ರೂಪಾಯಿ ಅದು ಸಾಲ ಕೊಟ್ಟಿದ್ದೀರಾ? ಡಿಸಿಸಿ ಬ್ಯಾಂಕ್ ಕೊಟ್ಟಿರೋದು ಮದುವೆ ಸಾಲ. ನೀವು ಆದಷ್ಟು ಸಾಲ ವಸೂಲಿ ಮಾಡಿ ಏನು ನಮ್ಮ ಇದಕ್ಕೆ ಹಣ ಇದಕ್ಕೆ ಅದನ್ನು ಶುರು ಮಾಡ್ಕೊಂಡಿದ್ರೆ ನಮ್ಮ ಸೊಸೈಟಿ ಎಲ್ಲ ಸೊಸೈಟಿನೂ ಮುಚ್ಚಬೇಕಂದ್ರೆ ನಮ್ಮ ಸೊಸೈಟಿನೂ ಮುಚ್ಚಬೇಕಾಗ್ತದೆ. ಇಲ್ಲ ಸರ್, ವಸೂಲಿ ಮಾಡ್ತೀವಿ ಸರ್. ನಮ್ಮ ಏನು ಮೈಕ್ ಕೊಡಪ್ಪ. 2,83,06,000 ರೂಪಾಯಿ ಐತೆ. ಅದರಲ್ಲಿ ವಸೂಲಾತಿ ಎಷ್ಟಾಗಿದೆ? ವಸೂಲಿ ಮಾಡಿದ್ರೆ ವಸೂಲಿ ಅಷ್ಟು ವಸೂಲಿ ಆಗಿ ಇಷ್ಟೊಂದು ಬಿಟ್ಟೇ ಇರ್ತೀರ, ವಸೂಲಿನೇ ಮಾಡಲ್ವಾ ನೀವು? ಮಾಡ್ತಿದ್ದೆ, ವಸೂಲಿ ಮಾಡಿ ವರ್ಷ ಈ ಜನ ಆಗಿರುತ್ತೆ, ಅವ್ರು ಲೀಸ್ಟ್ ಕೊಡ್ಬೇಕಲ್ವಾ ನೀವು? ಇಲ್ಲ ನಾವು ರಿನಿವಲ್ ರಿನಿವಲ್ ಮಾಡಿರೋದು ಬೇಡ. ಎಷ್ಟು ಜನದಿಂದ ಎಷ್ಟು ವರ್ಷದಿಂದ ಕಟ್ಟದೇನೆ ಇರ್ತಾರೆ, ಎಷ್ಟು ಜನ ಸುಸ್ತಿ ಆಗಿರುತ್ತೆ, ಅಟ್ಲೀಸ್ಟ್ ಇಡೀ ಮೀಟಿಂಗಲ್ಲಿ ಇಡ್ಬೋದು ತಾನೆ. ಈಗ ಯಾರು ಕಟ್ಟಿರ್ತಾರೆ ಯಾರು ಕಟ್ಟಿರೋದು ಗೊತ್ತಿಲ್ಲ ಎಲ್ಲರಿಗೂ. ಕಟ್ಟೋರು ಕಟ್ಕೊಂಡು ಹೋಗ್ತಾನೆ ಇರ್ತಾರೆ, ಕಟ್ಟೆ ಇರೋರು ಹಂಗೆ ಇರ್ತಾರೆ, ಅವ್ರು ಸುಸ್ತಿ ಆಗಿರುತ್ತೆ. ಅದನ್ನ ಇಡ್ಬೇಕಲ್ವ ನೀವು? ಸುಸ್ತಿ ಆಗಿರೋದು ಜನರಲ್ ಬಾಡಿನಲ್ಲಿ ಎಷ್ಟು ಜನ ಸುಸ್ತಿ ಆಗಿದೆ, ಎಷ್ಟು ಜನ ಕಟ್ತಾ ಇದ್ದಾರೆ ಅಂತ ವಸೂಲಿ ಮಾಡ್ತೀರಾ? ವಸೂಲಿ ಮಾಡ್ತಾ ಇದ್ದೀವಿ, ಸ್ವಲ್ಪ ವಸೂಲಿ ಜನರಲ್ ಆಗಿ ಜನರಲ್ ಬಾಡಿನಲ್ಲಿ ಇಟ್ಟರೆ ಎಲ್ಲರ ಗಮನಕ್ಕೂ ಬರುತ್ತಲ್ವ ಎಷ್ಟು ವರ್ಷ ಯಾರು ಕಟ್ಟಿರಲ್ಲ ಅನ್ನೋದು. ವರ್ಷ ಯಾಕೆ 1 ಲಕ್ಷ 26,000? ಸರ್, ಈ ಹೋದ ವರ್ಷ ಕನ್ನಡ ಅದು ಮುಗಡ ಮತ್ತು ಇಟ್ಟಿದ್ರು, ಖರ್ಚು ತೋರಿಸಿಲ್ಲ ಸರ್. ಈ ವರ್ಷ ಖರ್ಚು ಜಾಸ್ತಿ ಆಗಿದೆ ಕನ್ನಡದವರು. ಲೈಸೆನ್ಸ್ ಎಷ್ಟು ಖರ್ಚಾಗಿದಲ್ಲ ನೀವು? ಸರ್, ಲಾಭಾಂಶನೇ ಕಡಿಮೆ ಮಾಡ್ಬಿಟ್ರೆ ಹೆಂಗೆ? ಸರ್, ಲಾಭದಲ್ಲಿ ಸರ್ ಖರ್ಚು ಎಲ್ಲ ಕಳೆದು ನಮ್ಮ ಬಂದಿರೋದು ಲಾಭ ಅಂತ ಇದ್ರೆ ಆಮೇಲೆ ಬಿಲ್ಡಿಂಗ್ ಇದೆ ಸರ್, ಡೆಮೋಲೇಷನ್ ಇರ್ತದೆ ಸರ್, ಅದು ತೆಗೆದಿದ್ದಾರೆ. ಸಾಲ ಎಷ್ಟು? ಡಿಪ್ರಿಸಿಯೇಷನ್ ತೆಗೆದಿದ್ದಾರೆ. ಈಗ ಸಾಲ ಎಷ್ಟಿದೆ? ಬಿಲ್ಡಿಂಗ್ ಸಾಲ ನಮ್ದು ಒಟ್ಟು 40 ಲಕ್ಷ ರೂಪಾಯಿ. 40 ಲಕ್ಷ ಸಾಲ ಇನ್ನೊಂದೇ ಸೊಸೈಟಿ ಹಾಕಿರೋದು, ಮತ್ತು ಜಡಿಗೆ ಕೊಟ್ಟಿದ್ದಾರೆ. ಖರ್ಚಾದದ್ದು 14,54,000 ರೂಪಾಯಿ. 24-25ನೇ ಸಾಲಿಗೆ ಮಂಜೂರಾತಿಗಾಗಿ 18 ಲಕ್ಷ ಮುಂದಿಟ್ಟಿದ್ದೀರಿ ಸರ್. ಪ್ರಿಂಟಿಂಗು 90,000 ರೂಪಾಯಿ ಮಂಜೂರಾದದ್ದು, ಖರ್ಚಾದದ್ದು 85,262 ರೂಪಾಯಿ. 24-25ನೇ ಸಾಲಿಗೆ 1 ಲಕ್ಷ ರೂಪಾಯಿ ಮಂಜೂರಾತಿ ಕೊರಿದ್ದೀವಿ. ಪ್ರಯಾಣ ಭತ್ಯೆ 60,000 ರೂಪಾಯಿ ಮಂಜೂರಾದದ್ದು, ಖರ್ಚಾದದ್ದು 46,300 ರೂಪಾಯಿ. ಕೊಡ್ಬೋದಲ್ವಾ ಯಾರಿಗೋ ಒಬ್ರಿಗೆ? ಶಿಕ್ಷಣ ನಿಧಿನ ನಾವು ಸಹಕಾರ ಮಹಾಮಂಡಲ ಕಟ್ತಾ ಇದ್ದೀರಕ್ಕ. ಶಿಕ್ಷಣ ನಿಧಿ ಕೊಡಕ್ಕೆ ಬರಲ್ಲಪ್ಪ, ಅಂಗವಿಕಲರು ಗೊತ್ತೈತಾ? ಕಳೆದ ಬಾರಿ ಮುನಾಜನವರ ಅಧ್ಯಕ್ಷತೆಯಲ್ಲಿ ಒಂದು ಕಟ್ಟಡದ ಉದ್ಘಾಟನೆ ಆಗಿತ್ತು. ಈಗ ಮೊದಲಿದ್ದಾಗೆ ಸಂಘಗಳು ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕಂಥ, ಆರ್ಥಿಕವಾಗಿರ್ತಕ್ಕಂಥ ಒಂದು ಉನ್ನತ ಮಟ್ಟಕ್ಕೆ ಸಂಘಗಳನ್ನು ಕೊಂಡೊಯ್ಯಲಿಕ್ಕೆ ಅನೇಕ ರೀತಿಯ ಸೌಲಭ್ಯಗಳನ್ನು ಮಾನ್ಯ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇಲಾಖಾವಾರು ಸಹಕಾರ ಇಲಾಖೆ ಮಂತ್ರಿಗಳಿರ್ಬೋದು, ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷವಾದಂತಹ ತರಬೇತಿಗಳನ್ನು ಕೊಡೋದ್ರ ಮುಖಾಂತರ ಉಗ್ರಾಣಗಳನ್ನ ರಚನೆ ಮಾಡಿ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು ಮತ್ತು ನಿಮ್ಮಲ್ಲಿರ್ತಕ್ಕಂಥ
ಬೇರೆ ರೈತರು ಬೆಳೆದಿರ್ತಕ್ಕಂಥ ಸಾಮಗ್ರಿಗಳನ್ನು ದಾಸ್ತಾನು ಮಾಡೋದಕ್ಕೆ ಕೋಲ್ಡ್ ಸ್ಟೋರೇಜ್ಗಳನ್ನು ಉಗ್ರಾಣಗಳನ್ನು ಮಾಡೋದು ಕೂಡ ತಮಗೆ ಅನುವು ಮಾಡಿಕೊಟ್ಟಿದೆ. BDCC ಬ್ಯಾಂಕ್ನಿಂದ 1% ಬಡ್ಡಿ ದರದಲ್ಲಿ 1 ರಿಂದ 2 ಕೋಟಿ ರೂಪಾಯಿವರೆಗೂ ಸಾಲವನ್ನು ಕೊಡ್ತಾರೆ ಯೋಜನೆಗಳನ್ನು ಜಾರಿಗೊಳಿಸೋದಕ್ಕೆ. ಮತ್ತೆ ಸರ್ಕಾರ ಕಳೆದ 2 ವರ್ಷಗಳ ಹಿಂದೆ ನಿಮಗೆ ಎಷ್ಟೇ ಎಕರೆ ಜಮೀನಿದ್ರು 0% KCC 1 ಲಕ್ಷ ಗರಿಷ್ಠ ಕೊಡ್ತಾ ಇದ್ರು. 30,000, 40,000, 50,000, 1 ಲಕ್ಷ ಗರಿಷ್ಠ. 1 ಲಕ್ಷಕ್ಕೆ ಮೇಲೆ ಕೊಡ್ತಾ ಇರಲಿಲ್ಲ. ಈಗ 2 ರಿಂದ 3 ಲಕ್ಷದವರೆಗೂ ಕೊಡ್ತಾರೆ. 7 ಎಕರೆ ಬೆಲ್ಪಟ್ಟಿರ್ತಕ್ಕಂಥವರಿಗೆ ಮತ್ತೆ ಬೆಳೆಗಳ ಆಧಾರದ ಮೇಲೆ. ನನಗೆ ರಾಗಿ ಬೆಳೀತಾರೆ, ನನಗಾಗಿ 2 ಲಕ್ಷ ಕೊಡ್ತಾ ಇಲ್ಲ, ಕೊಡೋದಿಲ್ಲ. ರಾಗಿಗೆ ಎಕರೆಗೆ 40,000 ರೂಪಾಯಿ ನಿಗದಿ ಮಾಡಿದೆ ಸರ್ಕಾರ. ಆ ರೀತಿ ವಾಣಿಜ್ಯ ಬೆಳೆಗಳು, ತೋಟಗಾರಿಕೆ ಬೆಳೆಗಳು ಮತ್ತು ದ್ರಾಕ್ಷಿ ಬೆಳೆಗಳು, ಈ ರೀತಿಯ ಬೆಳೆಗಳಿಗೆ ಅನುಗುಣವಾಗಿ ರೈತರಿಗೆ 0% ಬಡ್ಡಿ ದರದಲ್ಲಿ ಗರಿಷ್ಠ 2 ರಿಂದ 3 ಲಕ್ಷದವರೆಗೂ ಲೋನನ್ನು ಕೊಡ್ತಾರೆ. ಸರ್ಕಾರದಿಂದ ಬರುವಂಥ ರೇಷನ್ ಒಂದು ಬಿಟ್ಟರೆ ನಮಗೆ ಈಗ ಪಿಗ್ಮಿ ಸಾಲ, ಆಭರಣ ಸಾಲ ಇದರಲ್ಲಿ ಲಾಭಗಳು ಮಾಡ್ಕೋಬೇಕೇ ಹೊರತು ಇನ್ನೆಲ್ಲ ನಾವು ಏನೇ ಮಾಡಿದ್ರು ಸಹ ಜನಗಳಿಗೆ ಸರ್ವಿಸ್ ಉದ್ದೇಶದಿಂದ ನಾವೇನು ಸಾಲದಲ್ಲಿ ನಾವು ಬಡ್ಡಿಗಳನ್ನು ಕೊಡ್ತೀವಿ ಸರ್ಕಾರಕ್ಕೆ, ನಾವೊಂದು ಮೀಡಿಯೇಟ್ ಆಗಿ ಮಾಡ್ಬೋದು ಅಷ್ಟೇ ಬಿಟ್ಟರೆ ನಮಗೆ ಬರುವಂಥದ್ದು ಲಾಭ ಏನಿರೋದಿಲ್ಲ. ಇಲ್ಲ ಇದರಲ್ಲಿ ಬಂದಾಗ ಮಾರಾಟದಲ್ಲಿ ರೇಷನ್ ಮಾರಾಟದಲ್ಲಿ ಸ್ವಲ್ಪ ಲಾಭ ಬರ್ಬೋದು. ಈಗ ನೆನ್ನೆ TMPCC ಒಂದು ಕಟ್ಟಡ, ಅದು TMPCC ತಮ್ಮೆಲ್ಲರೂ ಕೆಲವರು ಗೊತ್ತಿದೆ. ಯಾರು ಈ ಸಹಕಾರಿ ಹೇಳಿದ ನಮ್ಮ ನಾಗರಾಜನವರು, ಶ್ರೀರಾಮನವರು ಅಂಥವ್ರು ಗೊತ್ತಿದೆ. ನಾಡಿನವರು ಮಾಜಿ CEO ಅವರು ಬಂದಿದ್ದಾರೆ. ಈಗ ನಮ್ಮ TMPCC ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನಮ್ಮ ಸ್ವಾಮಿ ಅವರು. ನೆನ್ನೆ ಸಹ ಒಂದು ಕಟ್ಟಡ ಉದ್ಘಾಟನೆ. ಒಂದು ಕಾಲದಲ್ಲಿ ಬಹಳ ಉನ್ನತವಾಗಿತ್ತು, ಮತ್ತೆ ಒಂದು ಕಾಲದಲ್ಲಿ ಪೂರ್ತಿ ಮುಳುಗೋಯ್ ಲಾಸ್ ಆಗಿ ಕಾಡುಗಳು ತಮ್ಮ ಕೆಲವರು ಗೊತ್ತಿದೆ ಅಲ್ಲೇನೇನಾಯಿತು ಅಂತ. ಈಗ ನೆನ್ನೆ ಪಾಪ ಅಲ್ಲಿಂದ ಆಚೆ ನಮ್ಮ NBA ನಾಗರಾಜನವರು ಅಧ್ಯಕ್ಷ ಆದಮೇಲೆ, ಆಂಜನಪ್ಪನವರು, ನಮ್ಮ ಸೋಮಶೇಖರ ರೆಡ್ಡಿ ಅವರು ಅಧ್ಯಕ್ಷ ಆದಮೇಲೆ, ನಮ್ಮ ಈಗಿನ ಅಧ್ಯಕ್ಷರೆಲ್ಲ ಸೇರಿಕೊಂಡು ಚುನಾವಣೆಗಾದಂಥ ಖರ್ಚುಗಳನ್ನ ನಿರ್ದೇಶಿತ ತಗೊಂಡು ಒಂದೊಂದೇ ಕಟ್ಟಡಗಳನ್ನು ಕಟ್ಟಿ ಇವತ್ತು ತಿಂಗಳಿಗೆ 1.5 ಲಕ್ಷ ರೂಪಾಯಿ ಬಾಡಿಗೆ ಬರಕ್ ಮಾಡ್ಕೊಂಡಿದ್ದಾರೆ. ಯಾವತ್ತೂ ಸೋರ್ಸ್ ಬರಂಗ್ ಮಾಡಿದ್ರು. ಉದಾಹರಣೆಗೆ ನಾವು ಏನ್ ಮಾಡ್ತಾ ಇದ್ವಿ, ದೇವಸ್ಥಾನದ್ದು ಈ ಚೌಟ್ರಿಯಲ್ಲಿ ಸೋರ್ಸ್ ಬರಂಗ್ ಆಗಿದ್ದಕ್ಕೆ ದೇವಸ್ಥಾನ, ಅದ್ರ ತಗೊಂಡ್ರೆ ಇವತ್ತೊಂದು ಬಿಲ್ಡಿಂಗ್ ಆಯ್ತು. ಯಾವತ್ತೂ ನಾವು ಬೇರೆ ಸೋರ್ಸ್ಗಳ ಕಡೆ ಗಮನ ಕೊಡ್ಬೇಕು. ಇವತ್ತು ಇನ್ನೂ ಒಂದೇನು ಅಂದ್ರೆ ರೈತರ ಕೆಲಸ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಅದರಲ್ಲಿ ಈ ಭಾಗಗಳಲ್ಲಿ ಕೂಲಿಯವರು ಸಿಗೋದೇ ಕಷ್ಟ. ಎಲ್ರಿಗೂ ಆಸೆ ಇದೆ. ಆಮೇಲೆ ಇನ್ನೊಂದು ಸಾಕಷ್ಟು ಏನಾಗಿದೆ, ಎಷ್ಟು ಜನ ಇವತ್ತು ನಮ್ಮ ಭತ್ತದ ಕಾನೆ ಏನಾಗಿತ್ತು 120 ಎಕರೆ ಏನಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕಾನೆನೇ ಇಲ್ಲ. ಈಗ ರಾಗಿ ಬೆಳೆಯೋರು ಎಷ್ಟು ಜನ, ವ್ಯವಸಾಯ ಮಾಡೋರು ಕೆಲವು ಜನ, ರೈತಾಪಿ ಜನ, ಕೆಲವು ಇವತ್ತು ಫ್ಲೋರಿಕಲ್ಚರ್ ಸ್ವಲ್ಪ ಕೆಲವು ಭಾಗದಲ್ಲಿ ಬಿಟ್ರೆ ಇನ್ನು ರೈತಾಪಿ ಕೆಲಸ ಮಾಡೋದೇ ಇಲ್ಲ. ನಮಗೆ KCS ಸಾಲ ತಗೊಳ್ಳೋದೇ ಇಲ್ಲದಿರೋ ಪರಿಸ್ಥಿತಿ ನಮ್ಮ ಆನೇಕಲ್ ತಾಲೂಕು, ಕೆಲವು ತಾಲೂಕುಗಳಲ್ಲಿ, ಬೆಂಗಳೂರು ತಾಲೂಕಲ್ಲಿದೆ. ಬೆಂಗಳೂರು ನಮ್ಮ ಇದರಲ್ಲಿ ಆ ದೃಷ್ಟಿಯಿಂದ ನಾವು ಬೇರೆ ಈಗ ಮೊನ್ನೆ ತಾನೇ ನಮ್ಮ ಸೋಮಶೇಖರ ರೆಡ್ಡಿ ಅವರು ನಾವೆಲ್ಲ ನಮ್ಮನ್ನ ಟ್ರೈನಿಂಗ್ ಕಳಿಸಿದ್ರು ಪುಣೆಗೆ, ಮೆನಿಕನ್ ಅಂತ. ಅಲ್ಲಿ ನಾವು ಈ ಸಂಸ್ಥೆಗಳು ಉಳಿಸ್ಕೋಬೇಕು. ನೆಕ್ಸ್ಟ್ ಸ್ವಸಹಾಯ ಸಂಘಗಳನ್ನ ಇದೆ. ನಾವು ಇಲ್ಲೆಲ್ಲ ರೈತರು ಆಗೋದು ನಮ್ಗೇನು ಬಯಲಿಲ್ಲ, ಆದ್ರೆ ಬಡವರು ಇದ್ದಾರೆ, ರೇಷನ್ ಮಾಡಲೇಬೇಕು. ನಾವು ಜೀವನ ಬದಲಾವಣೆ ಆದಾಗ ನೀವು ಮೊಬೈಲ್ ಒಂದು ಬಂದ್ಮೇಲೆ ಎಷ್ಟು ಐಟಮ್, ಮೊದಲು ಕ್ಯಾಮ್ರಾಗಳು, ಎಷ್ಟು ಐಟಮ್ಗಳು ಸರ್ವನಾಶನ ಆಗೋಗ್ಬಿಡ್ತು. ಇಲ್ಲೇ ಇಲ್ಲ, ನಾವು ಉಪಯೋಗಿಸಲ್ಲ. ಟಾರ್ಚ್ ಯಾರ ಮನೇಲಿ ಇಲ್ಲ. ಈಗ ಎಲ್ಲರ ಮನೇಲೂ ಮೊಬೈಲಲ್ಲೇ ಟಾರ್ಚ್ ಇರ್ತದೆ. ಆ ಥರ ನಾವು ಏನಾಗಿದೆ, ಪರಿಸ್ಥಿತಿ ತಕ್ಕಂಗೆ ಚೇಂಜ್ ಆಗಬೇಕಾಗಿದೆ. ಕಟ್ಟಬೇಕು, ತಗೋಬೇಕು. ಕಡಿಮೆ ಬಡ್ಡಿಗೆ ಸಿಗ್ತದೆ. 0% ಸಿಗುತ್ತೆ, 3% ಸಿಗುತ್ತೆ, 12% ಸಿಗುತ್ತೆ. ಯಾವ್ದ್ರಲ್ಲಿ ಏನು ಉಪಯೋಗಿಸ್ಕೊಡ್ಬೇಕು ಅನ್ನೋದನ್ನ ತಗೊಬೇಕು. ಈಗ ನಮ್ಮಲ್ಲಿ ಏನು ಡೈರೆಕ್ಟರ್ಗಳಿದ್ದೀವಿ, ನೀವು ಯಾವುದೇ ಫೈಲನ್ನು ಮೂವ್ ಮಾಡಿ ಇಮಿಡಿಯೇಟ್ ಸ್ಯಾಕ್ಷನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಾವು ಅದಕ್ಕೆ ರೆಡಿ ಇದ್ದೀವಿ. BDCC ಬ್ಯಾಂಕಲ್ಲಿ ಆ ವ್ಯವಸ್ಥೆ ಆಗ್ತಾ ಇದೆ, ಆ ವ್ಯವಸ್ಥೆ ಮಾಡಿದೀವಿ ಸಹ. BDCC ಬ್ಯಾಂಕು ಸಹ ನೆಲ ಕಚ್ಚಿತ್ತು. ಈಗ 9 ಕೋಟಿ ರೂಪಾಯಿ ಪ್ರಾಫಿಟ್ ಅಲ್ಲಿದೆ. ಅಲ್ಲೂ ಸಹ ಬೇರೆ ಇದ್ರೆ ಸೋರ್ಸ್ಗಳು ಮಾಡ್ಕೊಂಡ್ಮೇಲೆ ಇವತ್ತು 9 ಕೋಟಿ ರೂಪಾಯಿ ಪ್ರಾಫಿಟ್ ಬಂದಿದ್ದೀವಿ. ಪ್ರತಿ ವರ್ಷ ಪ್ರಾಫಿಟ್ ಅಲ್ಲೇ ಇದೆ. ಆ ದೃಷ್ಟಿಯಿಂದ ನಾವು ಇದರಿಂದ ಎಲ್ರಿಗೂ ಆಶ್ಚರ್ಯ, 1 ಲಕ್ಷ ರೂಪಾಯಿ ನಾವು ಪ್ರಾಫಿಟ್ ತೋರಿಸಿದಾಗ ಮುಂದಿನ ದಿನಗಳಲ್ಲಿ ಕನಿಷ್ಠ 1 ವರ್ಷಕ್ಕೆ ಕ್ರಮೇಣವಾಗಿ ಒಂದು 20-25 ಲಕ್ಷ ರೂಪಾಯಿ ನಾವು ಪ್ರಾಫಿಟ್ ಬರಂಗ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ನೀವು ದಾರಿ ಹುಡುಕ್ಬೇಕು. ನಿಮ್ಮ ಸಂಬಳಕ್ಕೆ, ನಿಮ್ಮ ಇದಕ್ಕೆ ಮಾತ್ರ ನಾವು ಲಾಭ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಚೇಂಜಸ್ ಆಗ್ಬೇಕು. ಆ ಚೇಂಜಸ್ ಮಾಡ್ಕೊಳ್ತೀರಾ ಅಂತ ಭಾವನೆ ಮಾಡ್ಕೊಳ್ತಾ ಈ ಸಾಮಾನ್ಯ ಸಭೆಗೆ ಎಲ್ಲರೂ ಆಗಮಿಸಿ ನಾವು ಇನ್ನು 10 ಹಳ್ಳಿಗಳು ಆರಗದ್ದೆ, ಮಾದಪಟ್ಟ, ದೇವಸಂದ್ರ, ವಡ್ರಪಾಳ್ಯ, ಕೋಣಸಂದ್ರ, ಹೊಸೇನೂರು, ಗೊನ್ನಹಳ್ಳಿ, ದೇವಸಂದ್ರ, ಸೀಟ್ನಾಯಕನಹಳ್ಳಿ
ಈ 10 ಹಳ್ಳಿಗಳಿಂದ ಒಟ್ಟು 4084 ಸದಸ್ಯರನ್ನು ಹೊಂದಿರುತ್ತದೆ. ಈ ಸರ್ವ ಸದಸ್ಯರನ್ನು ಹೊಂದಿರುವ ಸಹಕಾರ ಸಂಘವು ಸುಮಾರು 45-46 ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬಂದಿರುತ್ತದೆ. ಹಾಗೆ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಿರ್ದೇಶಕರುಗಳು ಅವರು ಪಟ್ಟಿರುವಂತಹ ಶ್ರಮದಿಂದ ಇವತ್ತು ಆರ್ಗದೆ ಗ್ರಾಮದಲ್ಲಿ ಸುಸಜ್ಜಿತವಾದ ಒಂದು ಬೃಹತ್ ಕಟ್ಟಡವನ್ನು ಮುನ್ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ 1.5 ಕೋಟಿ ವೆಚ್ಚದಲ್ಲಿ ಎಲ್ಲ ನಿರ್ದೇಶಕರು 10 ವರ್ಷದಿಂದ ಶ್ರಮ ಪಟ್ಟಿರುತ್ತ ಹಾಗೂ ಎಲ್ಲರಿಗೂ ನಿರ್ದೇಶಕರಿಗೆ ವಂದಿಸುತ್ತಾ ಸರ್ವ ಸದಸ್ಯರಿಗೂ ವಂದಿಸುತ್ತಾ 1946-47 ಸಾಲಿನಲ್ಲಿ ಈ ಸಂಘವು ಉದ್ಘಾಟನೆ ಆಗಿರುತ್ತದೆ. ಈ ಸಂಘದಿಂದ ರೈತರಿಗೆ ಬೇಕಾದ ಎಲ್ಲ ಉಪಕಸಬುಗಳು ಸಾಲಗಳು ಹಾಗೂ ರೈತರಿಗೆ ಬೇಕಾದಂಥ ಎಲ್ಲ ಬೆಳೆ ಸಾಲಗಳನ್ನು ನೀಡುತ್ತಾ ಬಂದಿರುತ್ತವೆ. ಹಾಗೆ ಉಪಕಸಬುಗಳ ಸಾಲ ಯಾವುದೇ ಮಾರ್ಗೇಜ್ ಇಲ್ಲದೆ 50,000ಗಳನ್ನು ನೀಡುತ್ತೇವೆ. ಹಾಗೆ ಉಪಕಸಬುಗಳನ್ನು 5 ಲಕ್ಷದವರೆಗೆ ನೀಡುತ್ತಿರುತ್ತೇವೆ. ಹಾಗೆ ರೈತರಿಗೆ ಬೇಕಾದಂಥ ಸಾಲದಲ್ಲಿ 2 ಲಕ್ಷದವರೆಗೆ ಯಾವುದೇ ಬಡ್ಡಿ ಇಲ್ಲದೆ ನೀಡುತ್ತೇವೆ. ಹಾಗೆ ಆಭರಣದ ಸಾಲಗಳನ್ನು ನೀಡುತ್ತೇವೆ. ಮುಂದಿನ ದಿನಗಳಲ್ಲಿ ಆರ್ಗತೆ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಔಷಧೋಪಯೋಗಿ ಆಸ್ಪತ್ರೆ ಮುಂಭಾಗ ಮಾಡಲು ಕಾರ್ಯಕ್ರಮವನ್ನು ರೂಪಿಸುತ್ತೇವೆ. ಹಾಗೂ ತೋಣಸಂದ್ರ ಗ್ರಾಮದಲ್ಲಿ 40-60 ಸೈಟ್ ಇರುವುದರಿಂದ ಅಲ್ಲಿ ಸಹಕಾರ ಸಂಘದ ಒಂದು ಸಂಸ್ಥೆಯನ್ನು ಸ್ಥಾಪಿಸಲು ಎಲ್ಲ ನಿರ್ದೇಶಕರು ಒಪ್ಪಿಗೆಯನ್ನು ಪಡೆದಿರುತ್ತೇವೆ. ಹಾಗೆ ನಮ್ಮ ಆರೋಗ್ಯ ವ್ಯವಸಾಯ ಸೇವಾ ಸಹಕಾರದ ಎಲ್ಲ ನಿರ್ದೇಶಕರಿಗೆ ವಂದಿಸಿದ ಹಾಗೂ ಸರ್ವ ಸದಸ್ಯರಿಗೆ ವಂದಿಸಿದ ನನ್ನ ಈ 2 ಮಾತನ್ನು ಮುಗಿಸುತ್ತೇನೆ. ಆರಗದೆ ವ್ಯವಸಾಯ ಸೇವಾ ಸಹಕಾರ ಸಂಘದ 2023-24ನೇ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಾರ್ಷಿಕ ಮಹಾಸಭೆಯಲ್ಲಿ ಸುಮಾರು ಆರಗದೆ ವ್ಯಾಪ್ತಿಗೆ ಒಳಪಡುವ 10 ಹಳ್ಳಿಗಳಿಂದ ಎಲ್ಲ ಸರ್ವ ಸದಸ್ಯರು ಇಲ್ಲಿ ನೆರವೇರಿದ್ದಕ್ಕೆ ಧನ್ಯವಾದಗಳು. ಹಾಗೂ ನಮ್ಮ ಉಪಾಧ್ಯಕ್ಷರಾದ ಹೇಮಂತ್ರವರು ಹಾಗೂ ಮುನ್ರಾಜಣ್ಣನವರು ಹಾಗೂ ಮಾಜಿ ಉಪಾಧ್ಯಕ್ಷರಾದ ಯಲ್ಲಪ್ಪಣ್ಣನವರು ಹಾಗೆ ರುದ್ರಪ್ಪಣ್ಣನವರು, ರಮೇಶ್ ರೆಡ್ಡಿಯವರು, ನವೀನ್ರವರು ಹಾಗೆ ರುಕ್ಕಕ್ಕನವರು ಎಲ್ಲ ನಿರ್ದೇಶಕರಿಗೆ ವಂದಿಸಿದ ಹಾಗೆ BDCC ಬ್ಯಾಂಕ್ನ ನಿರ್ದೇಶಕರಾದ ನಟರಾಜಣ್ಣನವರು ಹಾಗೆ ಇನ್ನೊಬ್ಬ ನಿರ್ದೇಶಕರಾದ ಸೋಮಶೇಖರ್ ರೆಡ್ಡಿ ಅಣ್ಣನವರಿಗೆ ವಂದಿಸಿದ ಈ ದಿನ ನಮ್ಮ ಆರ್ಗದೆ ವ್ಯಾಪ್ತಿಗೆ ಒಳಪಡುವ ಎಲ್ಲ ಹಳ್ಳಿಗಳಿಗೂ ನಮ್ಮ ರೈತರಿಗೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಹಾಗೂ ನಮ್ಮ ರೈತರಿಗೆ ಬೇಕಾದ ಉಪಕಸುಬು ಸಾಲಗಳು ಹಾಗೂ ಕೃಷಿ ಸಾಲಗಳನ್ನು ಕಾಲಕಾಲಕ್ಕೆ ನಾವು ನೀಡುತ್ತಾ ಬಂದಿರುತ್ತೇವೆ. ಹಾಗೆ ಇಂದಿನ ಬಾರಿಯಲ್ಲಿ ಮಾಜಿ ಅಧ್ಯಕ್ಷರಾದ ಮುನ್ರಾಜಣ್ಣನವರು ಸುಸಜ್ಜಿತವಾದ ಕಟ್ಟಡವನ್ನು 1.5 ಕೋಟಿ ವೆಚ್ಚದಲ್ಲಿ ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ. ಹಾಗೂ ನಮ್ಮ ನಿರ್ದೇಶಕರೆಲ್ಲ ಒಟ್ಟುಗೂಡಿ ಸಂಘವನ್ನು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಕೇಳಿಕೊಳ್ಳುತ್ತೇನೆ.